ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಭಾನುವಾರ ಆಗಿರೋದ್ರಿಂದ, ಪೋಲಿಯೋ ಇರೋದ್ರಿಂದ ಪ್ರತಿಯೊಬ್ರು ಕೂಡ ನಿಮ್ಮ ಮಗು 1 ರಿಂದ 5 ವರ್ಷದೊಳಗೇನೆ ಇದ್ರೆ ಪೋಲಿಯೋನ ಲಸಿಕೆಯನ್ನ ಹಾಕೋದನ್ನ ತಪ್ಪದೆ ಹಾಕಿ ಸ್ನೇಹಿತರೆ. ಹಾಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಮಕ್ಕಳೇನಾದ್ರೂ ಇದ್ರೆ ತಪ್ಪದೆ ಹೋಗಿ ಪೋಲಿಯೋ ಲಸಿಕೆಯನ್ನ ಹಾಕ್ಲಿಕ್ಕೆ ಹೇಳಿ. ಅಂಗನವಾಡಿಗಳಲ್ಲಿ ಹಾಕ್ತಾರೆ, ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಹಾಕ್ತಾರೆ, ಹಾಗೆ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಹಾಕ್ತಾರೆ, ಹಾಗೆ ನಿಮ್ಮ ಊರಿನ ಬಸ್ ಸ್ಟ್ಯಾಂಡ್ಗಳಲ್ಲೂ ಕೂಡ ಹಾಕ್ತಾರೆ. ಇಲ್ಲಿ ಸ್ಕೂಲ್ಗಳಲ್ಲೂ ಕೂಡ ಹಾಕ್ತಾರೆ ಪೋಲಿಯೋ ಲಸಿಕೆಯನ್ನ. ಪ್ರತಿಯೊಬ್ರು ಕೂಡ ಹೋಗಿ ಪೋಲಿಯೋ ಲಸಿಕೆಯನ್ನ ಮಕ್ಕಳು ನಿಮ್ಮ ಮನೆಯಲ್ಲಿ 1 ರಿಂದ 5 ವರ್ಷದೊಳಗಿನ ಮಕ್ಕಳಿದ್ರೆ ದಯವಿಟ್ಟು ಪೋಲಿಯೋ ಲಸಿಕೆಯನ್ನ ಹಾಕಿಸಿ. ಹಾಗೆ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ತಿಳಿಸ್ಕೊಡಿ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ. ದಯವಿಟ್ಟು ಪೋಲಿಯೋ ಲಸಿಕೆಯನ್ನ ಹಾಕ್ಲಿಕ್ಕೆ ಹೇಳಿ ಸ್ನೇಹಿತರೆ. ಹೌದು, ಇವತ್ತು ನಾನು ತಿಳಿಸ್ಕೊಡ್ತಿರುವಂತ ಒಂದು ವಿಚಾರ ಏನು ಅಂತ ನೋಡೋದಾದ್ರೆ, ಇವತ್ತು ಗೃಹಲಕ್ಷ್ಮಿ ಯೋಜನೆಯ ನಾಳೆ ಬೆಳಗ್ಗೆ ಸೋಮವಾರ 7ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. 7ನೇ ಕಂತಿನ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಾಳೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಜಮಾ ಆಗತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ಯಾವ ರೀತಿ ಇದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಈಗ ಆಲ್ರೆಡಿ ನೋಡ್ಬೋದು 7ನೇ ಕಂತಿನ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ 7ನೇ ಕಂತಿನ ಹಣ ನಾಳೆಯಿಂದ ಸೋಮವಾರ ಸಾಕಷ್ಟು ಜನರಿಗೆ ಜಮಾ ಆಗ್ತದೆ ಸ್ನೇಹಿತರೆ. ಅದರಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಾಳೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ 1 ಮತ್ತು 2ನೇ ಕಂತಿನ ಹಣವನ್ನ ಪಡ್ಕೊಂಡವರು ತುಂಬಾ ಜನ ಇದ್ದಾರೆ. ಈಗ 1 ರಿಂದ 5 ಕಂತಿನ ಹಣವನ್ನ ಪಡ್ಕೊಂಡವರು ತುಂಬಾ ಜನ ಇದ್ದಾರೆ. ಹಾಗೆ 6ನೇ ಕಂತಿನ ಹಣ ಬರ್ಬೇಕಾದವರು ತುಂಬಾ ಜನ ಇದ್ದಾರೆ. ಇದರಲ್ಲಿ ಯಾರ್ಯಾರು ಹೊಸದಾಗಿ ಹೋಗಿ ಅರ್ಜಿಯನ್ನ ಹಾಕ್ಬೇಕು ಅನ್ನೋದಾದ್ರೆ, ಈಗ 1 ಕಂತಿನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದೀರಾ, ಬಟ್ ನಿಮ್ಗೆ ಯಾವುದೇ ರೀತಿಯಾಗಿ 1 ಕಂತಿನ ಹಣವನ್ನ ಇನ್ನೂ ಕೂಡ ನೀವು ಪಡ್ಕೊಂಡಿಲ್ಲ ಅನ್ನೋರು ದಯವಿಟ್ಟು ಹೋಗಿ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೊಮ್ಮೆ ಅರ್ಜಿಯನ್ನ ಹಾಕಿ ಸ್ನೇಹಿತರೆ. ನಿಮ್ಮೂರಿನಲ್ಲಿರುವಂತಹ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೆಂಟರ್ ಕೇಂದ್ರಗಳು ಹಾಗೆ ಗ್ರಾಮನಲ್ಲಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ಸೈಬರ್ ಸೆಂಟರ್ ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅಲ್ಲಿ ಸಲ್ಲಿಸಿದ್ರೆ ನಿಮ್ಗೆ ಚಾರ್ಜಸ್ ಆಗುತ್ತೆ. ಬಟ್ ಈ ನಾನು ತಿಳಿಸ್ಕೊಟ್ಟಿರುವಂತಹ ಗೌರ್ಮೆಂಟ್ ಸೆಂಟರ್ಗಳಲ್ಲಿ ಸಲ್ಲಿಸಿದ್ರೆ ಯಾವುದೇ ರೀತಿ ನಿಮ್ಗೆ ಚಾರ್ಜಸ್ ಆಗಲ್ಲ. 1 ಕಂತಿನ ಹಣ ಯಾರ್ಯಾರಿಗೆ ಬಂದಿರಲ್ಲ ನೋಡಿ ಅವರೆಲ್ಲರೂ ಕೂಡ ಇನ್ನೊಮ್ಮೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಮುಂದಿನ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ. ಈಗ ಆಲ್ರೆಡಿ 1 ಮತ್ತು 2ನೇ ಕಂತಿನ ಹಣ ಬಂದಿದೆ, ನಮಗೆ ಮತ್ತೆ ಉಳಿದಿರೋ ಕಂತಿನ ಹಣ ಬಂದಿಲ್ಲ ಅನ್ನೋರು ಯೋಚನೆ ಮಾಡಬೇಡಿ. ಇದೇ ತಿಂಗಳು ಮಾರ್ಚ್ 5ನೇ ತಾರೀಕು ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈಗ ಆಲ್ರೆಡಿ 1 ರಿಂದ 5ನೇ ಕಂತು ಹಣ ಬಂದಿದೆ, 6, 7 ಪೆಂಡಿಂಗ್ ಇದೆ ಅನ್ನೋರು ಯೋಚನೆ ಮಾಡೋದ್ ಬೇಡ ಸ್ನೇಹಿತರೆ. ಈ ತಿಂಗಳು ಹಣವನ್ನ ಹಾಕ್ತಾರಲ್ಲ, ನಾಳೆಯಿಂದ ಹಣ ಜಮಾ ಆಗುತ್ತೆ. ಅವಾಗ ನಿಮ್ಗೆ ಒಟ್ಟಿಗೆ 4,000 ನಿಮ್ಮ ಖಾತೆಗೆ ಜಮಾ ಆಗುತ್ತೆ. 7 ಕಂತಿನ ಹಣವನ್ನ ನಾಳೆ ಸೋಮವಾರದಿಂದ ಜಿಲ್ಲೆಗಳಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾವ ಯಾವ ಜಿಲ್ಲೆಗಳಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಿದರೆ, ಚಿತ್ರದುರ್ಗ, ರಾಮನಗರ, ಹಾಗೇನೆ ಬೆಂಗಳೂರು, ಹಾಗೆ ಶಿವಮೊಗ್ಗ, ಮಂಗಳೂರು, ಹಾಗೆ ಧಾರವಾಡ, ರಾಯಚೂರು, ಹಾಗೆ ಗದಗ, ನೋಡ್ಬೋದು. ಹಾಗೇನೆ ನಿಮಗೆ ತುಮಕೂರು. ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರುಗಳನ್ನ ಮಾತ್ರ ಹೇಳಿದ್ದೀನಿ. ಬೇರೆ ಬೇರೆ ಜಿಲ್ಲೆಗಳಿಗೂ ನಾಳೆ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ನಿಮಗೆ 10 ಗಂಟೆಯ ನಂತರ ನಿಮ್ಮ ಖಾತೆಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇಲ್ಲಿ ನಾನು ತಿಳಿಸ್ಕೊಟ್ಟಿರುವಂತಹ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಯವರಿಗೆ ನಾಳೆ ಫಸ್ಟ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ಜಿಲ್ಲೆಗಳಿಗೆ ನಾಳೆನೆ ಬರುತ್ತೆ, ಕೆಲವೊಂದು ಜಿಲ್ಲೆಗಳಿಗೆ ಬರೋದಿಲ್ಲ. ಬರ್ದೇ ಇದ್ದವರು ಯೋಚನೆ ಮಾಡಬೇಡಿ, ನಿಮ್ಗೆ ಒಂದು 2-3 ದಿನ ಬಿಟ್ಟು ಮತ್ತೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಹಣ ಯಾರ್ಯಾರಿಗೆ 1 ಕಂತಿನ ಹಣ ಜಮಾ ಆಗಿಲ್ಲ ಅವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಿ. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅಥವಾ ನೀವು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಅಲ್ಲಿ ಇದೆಯೋ ಇಲ್ಲ ಅಂತ ಒಮ್ಮೆ ಖಚಿತವನ್ನ ಪಡಿಸ್ಕೊಳ್ಳಿ ಸ್ನೇಹಿತರೆ. ಇದೊಂದು ಮುಖ್ಯವಾಗಿರುವಂತಹ ಮಾಹಿತಿ. ನಾಳೆ ನಿಮ್ಮೆಲ್ಲರ ಖಾತೆಗೆ ಉಚಿತ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಜಮಾ ಆಗತ್ತೆ. ಯಾರ್ಯಾರಿಗೆ ಈಗ ಆಲ್ರೆಡಿ ಹಣ ಜಮಾ ಆಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ. ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ನಿಮ್ಮ ಕಮೆಂಟ್ ಗಳನ್ನ ನೋಡ್ತಾರೆ. ಯಾಕಂದ್ರೆ ಇದು ಪಬ್ಲಿಕ್ ಆಗಿರೋದ್ರಿಂದ ಪ್ರತಿಯೊಬ್ರು ನಿಮ್ಮ ಕಮೆಂಟ್ ಗಳನ್ನ ನೋಡ್ತಾರೆ. ಹಾಗೇನೆ ದಯವಿಟ್ಟು ನಿಮ್ಮ ಕಮೆಂಟ್ ನ ಮರೆಯಿರಿ.
ಹಾಗೆ ನೀವು ಯಾರಾದರೂ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೊಳೋ ಮಕ್ಕಳಿದ್ರೆ ದಯವಿಟ್ಟು ಅವರಿಗೆ ಇನ್ಫಾರ್ಮ್ ಮಾಡಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ದಯವಿಟ್ಟು ಎಲ್ಲರಿಗೂ ಪೋಲಿಯೋ ಲಸಿಕೆಯನ್ನು ಮಕ್ಕಳಿಗೆ ಹಾಕಿಸ್ಲಿಕ್ಕೆ ಹೇಳಿ, ನೀವು ಕೂಡ ಮನವರಿಕೆಯನ್ನು ಮಾಡಿ. ಸೊ ಯಾಕೆ ಅಂದರೆ ಒಂದು ನಾವು ಪೋಲಿಯೋ ಲಸಿಕೆಯನ್ನು ಬಿಟ್ಟರೆ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ತಲುಪೋ ಹಾಗೆ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು. ಹಾಗೆ ನೀವು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಹಾಗೆ ಪೋಲಿಯೋ ಲಸಿಕೆಯನ್ನು ಹಾಕಿದ್ರಾ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಪ್ರತಿಯೊಬ್ಬರು ಕೂಡ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಖಂಡಿತ ಹಾಕ್ಸಿದ್ರಾ ಇಲ್ಲ ಅನ್ನೋದು ಕೂಡ ಕಮೆಂಟ್ ಮಾಡಿ. ಸೊ ನಮ್ಮ ಮನೆಯಲ್ಲಿ ನನ್ನ ಮಗನಿಗೆ ಆಲ್ರೆಡಿ ಪೋಲಿಯೋ ಲಸಿಕೆಯನ್ನು ಇವತ್ತು ಬೆಳಗ್ಗೆ ನಾವು ಹಾಕ್ಸಿದ್ವಿ. ನೀವು ಕೂಡ ಹಾಕ್ಸಿದ್ರಾ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಹಾಗೆಯೇ ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು, ಸೊ ಬ್ಯೂಟಿ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ನಾನು ವಿಡಿಯೋಗಳನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸೊ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.